ಪ್ರಧಾನಿ ಮೋದಿಯಿಂದ ಮತ್ತೊಂದು ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಲಾಗಿದೆ. ಯುವ ಸಮುದಾಯದ ರೆಸ್ಪಾನ್ಸ್ಗೆ ಥ್ಯಾಂಕ್ಸ್ ಅಂತ ಪೋಸ್ಟ್ ಮಾಡಿದ್ದಾರೆ ಮೋದಿ. ನಮ್ಮ ಸಂಬಂಧಕ್ಕೆ ಮತ್ತಷ್ಟು ಬಲ ಬಂದಿದೆ ಎನ್ನುವಂಥ ಒಂದು ಮೆಸೇಜ್ ಅನ್ನು ನೀಡಿದ್ದಾರೆ. ನಿನ್ನೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಮತ್ತೊಂದು ವಿಡಿಯೋ ಮಾಡಿ ತಿಳಿಸಿದ್ದಾರೆ. ಪ್ರಧಾನಿ ಮೋದಿಯಿಂದ ಮತ್ತೊಂದು ಸೆಲ್ಫಿ ವಿಡಿಯೋ ರಿಲೀಸ್ ಆಗಿದೆ, ಅಪ್ಲೋಡ್ ಆಗಿದೆ. ಯುವ ಸಮುದಾಯದ ರೆಸ್ಪಾನ್ಸ್ ಏನಿದೆ ಅದಕ್ಕೆ ಥ್ಯಾಂಕ್ಸ್ ಅಂತ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಸಂಬಂಧಕ್ಕೆ ಮತ್ತಷ್ಟು ಬಲ ಬಂದಿದೆ ಅಂತ ಮೆಸೇಜ್ ನೀಡಿದ್ದಾರೆ. ನಿನ್ನೆ ಯಾರೆಲ್ಲ ವಿಡಿಯೋವನ್ನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ತಿಳಿಸಿದ್ದಾರೆ. ತಡರಾತ್ರಿ ನಿಮ್ಮನ್ನ ಭೇಟಿಯಾಗುವಂತಹ ಅವಕಾಶ ನನಗೆ ಸಿಕ್ತು, ಅಂದ್ರೆ ವರ್ಚುವಲಿ ಭೇಟಿಯಾಗುವಂತಹ ಅವಕಾಶ ನನಗೆ ಸಿಕ್ಕಿತ್ತು. ಹೀಗಾಗಿ ಪಾಸಿಟಿವ್ ರೆಸ್ಪಾನ್ಸ್ ಏನಿದೆ, ಹಾಗೆ ಕೆಲವೊಂದಿಷ್ಟು ಸಲಹೆಗಳನ್ನ ನೀವು ನನಗೆ ಕೊಟ್ಟಿದ್ದೀರಾ, ನಿಮ್ಮನ್ನ ಅಭಿನಂದಿಸ್ತೇನೆ. ಹಾಗೆ ನಿಮ್ಮ ಒಪಿನಿಯನ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದಗಳು. ಸಲಹೆ ಸೂಚನೆ ಕಳುಹಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಮತ್ತೊಂದು ವಿಡಿಯೋ ಮಾಡಿದ್ದಾರೆ. ಗುರುವಾರ ಮಧ್ಯರಾತ್ರಿ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಅದಕ್ಕೆ ಅಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಪ್ರಧಾನಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎನ್ನುವಂಥ ಒಂದು ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಅದಾದ್ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ನೀಟ್ ವಿಚಾರವಾಗಿ ಮಾತಾಡ್ತಾರೆ. ಅಂದ್ರೆ ನೀಟ್ನಲ್ಲಿ ಈ ಅಕ್ರಮ ಆಗಿತ್ತು, ಕ್ರಮ ಆಗಿದೆ, ರೀ ಎಕ್ಸಾಮ್ ಆಯಿತು ಅಂತೆಲ್ಲ ತಿಳಿಸಿದ್ರು. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಥ್ಯಾಂಕ್ ಯು ಮೆಸೇಜ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಪ್ರಧಾನಿ. थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों, थैंक यू फ्रेंड्स। कल देर रात आपसे मिलने का मौका मिल गया। ಎಸ್, ಇದಿಷ್ಟು ಮೋದಿ ಅವರ ಸೆಲ್ಫಿ ವಿಡಿಯೋ. ಆದ್ರೆ ಮತ್ತೊಂದ್ ಕಡೆ ನೀಟ್ ಅಕ್ರಮದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ಖಾತೆಯನ್ನ ಚೇಂಜ್ ಮಾಡ್ತಾರೆ ಅಷ್ಟೇ, ಕಂಪ್ಲೀಟ್ ಆಗಿ ಅವರನ್ನ ಕ್ಯಾಬಿನೆಟ್ ನಿಂದ ವಜಾ ಮಾಡೋದಿಲ್ಲ, ಬದಲಿಗೆ ಖಾತೆ ಚೇಂಜ್ ಆಗುತ್ತೆ ಅಷ್ಟೇ. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಕೂಡ ನಡೆದಿದೆ. ಆದ್ರೆ ಇದನ್ನ ನಾವು ಒಪ್ಪೋದಕ್ಕೆ ಆಗೋದಿಲ್ಲ. ಕೂಡಲೇ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾ ಮಾಡಬೇಕು, ಹಾಗೆ ಧರ್ಮೇಂದ್ರ ಪ್ರಧಾನ್ಗೆ ಬೇರೆ ಇಲಾಖೆಯನ್ನ ಕೊಡಬಾರ್ದು ಅಂತ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಹಾಗೆ ಪ್ರಧಾನಿ ಮೋದಿ ವಿದ್ಯಾರ್ಥಿಗಳ ಬಳಿ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು ಅಂತಲೂ ಕೂಡ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. There's some talk going on in Mr. Modi's cabinet that the solution is to move Mr. Dharmendra Pradhan from education to some other ministry. This is not acceptable to the students of India. It is not acceptable to anybody. The reason is Mr. Pradhan is a symbol of corruption and of what has happened to the future of India's children. He is a symbol of the destruction of the most valuable thing that this country has, which is our students and their future. And so there is going to be no conversation about Mr. Dharmendra Pradhan being moved here, moved there, put behind, forward, nothing. There's some talk going on in Mr. Modi's cabinet that the solution is to move Mr. Dharmendra Pradhan from education to some other ministry. This is not acceptable to the students of India. It is not acceptable to anybody. The reason is Mr. Pradhan is a symbol. ಎಸ್, ಮತ್ತೊಂದ್ ಕಡೆ ಕೇಂದ್ರ ನಾಯಕರ ಜೊತೆ ಮಧ್ಯಾಹ್ನ 3ನೇ ಸುತ್ತಿನ ಸಭೆ ನಡೆಯುತ್ತೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಿಜೆಪಿ ಪಟ್ಟನ್ನ ಹಿಡಿದಿದೆ. ಕಾಕ್ರೋಚ್ ನೀಡಿದ ಡೆಡ್ಲೈನ್ ಇವತ್ತು ಸಂಜೆಗೆ ಎಂಡ್ ಆಗುತ್ತೆ.
ಆದ್ರೆ ಈ ಒಂದು ಸಭೆಗೂ ಮುನ್ನ ಸಿಜೆಪಿ ಒಂದು ಕಂಡೀಷನ್ ಹಾಕಿದೆ. ರಾಜೀನಾಮೆ ಕೊಡ್ಲೇಬೇಕು ಕೇಂದ್ರ ಶಿಕ್ಷಣ ಸಚಿವರು. ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ನಾವು ಮಾತುಕತೆಗೆ ಬರೋದಿಲ್ಲ, ಮುಂದಿನ ಮಾತುಕತೆ ಇಲ್ಲ. ಯಾಕಂದ್ರೆ ಮತ್ತೆ ಸಭೆ ನಡೆಸೋದು, ಆಲ್ರೆಡಿ 2 ಸಭೆಗಳಾಗಿದೆ. ಮತ್ತೆ ಸಭೆಯಲ್ಲಿ ನೀವು ನಮ್ಮನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡೋದಾದ್ರೆ ನಾವು ಮಾತುಕತೆಗೇನೆ ಬರೋದಿಲ್ಲ ಅಂತ ಸಭೆ ಆರಂಭಕ್ಕೂ ಮುನ್ನವೇ ಸಿಜೆಪಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಲ್ಲಿ ಯಾವುದೇ ರಾಜಿ ಇಲ್ಲ. ರಾಜೀನಾಮೆ ಇಲ್ಲ ಅಂತ ಅಂದ್ರೆ ಮಾತುಕತೆಗೆ ಅರ್ಥನೇ ಇಲ್ಲ. ಹಾಗೆ ಇವತ್ತು JP ನಡ್ಡಾ ಜೊತೆಗೆ ಜಿತೇಂದ್ರ ಸಿಂಗ್ ಇವರ ಜೊತೆಗೆ ಇವತ್ತು ಸಭೆ ನಡೆಯುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಆಲ್ರೆಡಿ ಪ್ರತಿಭಟನೆ ನಡೀತಾ ಇದೆ. ದೆಹಲಿಯಲ್ಲಿ 18 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. Minister, this is not acceptable to the students of India. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಧಿ, ಫಸ್ಟ್ ಆಫ್ ಆಲ್ ಬರೀ ಸೆಲ್ಫಿ ವಿಡಿಯೋಗಳೇ ಆಯ್ತು, ಬದಲಿಗೆ ಈ ರಾಜೀನಾಮೆ ಪಡೆಯೋದಕ್ಕೆ ಯಾಕಿಷ್ಟು ಮೀನಾಮೇಷ ಅಂತ. ಜೊತೆಗೆ ರಾಹುಲ್ ಗಾಂಧಿ ಅವರು ಒಂದು ಹೊಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಧಾನ್ ಅವರ ಖಾತೆಯನ್ನ ಬದಲಾವಣೆ ಮಾಡ್ತಾರೆ ಅಷ್ಟೇ ಅನ್ನುವಂತ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದರ ಜೊತೆಗೆ ಸಿಜೆಪಿ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಇವತ್ತು 3ನೇ ಸುತ್ತಿನ ಒಂದು ಮಹತ್ವದ ಸಭೆ ನಡೆಯುತ್ತೆ. ಹೀಗಾಗಿ ಏನೆಲ್ಲ ಆಗಬಹುದು ಇವತ್ತು ಅಂತ? ಹೌದು ಸಿಂಚನ, ಈಗ ರಾಜ್ಯದಲ್ಲಿ ನಡೀತಾ ಇರುವಂಥ ದೇಶದಲ್ಲಿ ಒಂದು ಸಿಜೆಪಿ ಪ್ರತಿಭಟನೆ ಏನು ನಡೀತಾ ಇದೆ, ಇದು ತೀವ್ರ ಸ್ವರೂಪವನ್ನು ದಿನದಿಂದ ದಿನಕ್ಕೆ ಪಡೆದುಕೊಳ್ತಾ ಇರುವಂಥದ್ದು. ಕೇವಲ ಸತ್ಯಾಗ್ರಹಗಳು, ಕೇವಲ ಶಾಂತಿಯುತವಾಗಿ ನಡೀತಾ ಇದ್ದಂಥ ಹೋರಾಟ ಈಗ ಇಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಇಲ್ಲಿ ಲಾಠಿ ಚಾರ್ಜ್ ನಡೆಯುತ್ತೆ, ಹೊಡೆದಾಟಗಳು ನಡೆಯುತ್ತೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕೇಂದ್ರಕ್ಕೆ ಎಲ್ಲರೂ ಮನವಿ ಮಾಡ್ತಿರೋದೇನು ಅಂತಂದರೆ, ಒತ್ತಡವನ್ನು ಹೇರ್ತಾ ಇರೋದೇನು ಅಂತಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಹೇಳಿ ಸಿಜೆಪಿಯಿಂದಾಗಲಿ, ಇಲ್ಲಿ ವಿದ್ಯಾರ್ಥಿಗಳಾಗಲಿ, ಪ್ರತಿಭಟನಾಕಾರರಾಗಲಿ ಪಟ್ಟು ಹಿಡಿದು ಕೂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಯಾಕೆ ಹಿಂದೇಟು ಹಾಕ್ತಿದೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿಯವರೆಗೆ ಶಾಂತಿಯುತವಾಗಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಈಗ ಇಷ್ಟು ತೀವ್ರವಾಗಿದೆ. ಈಗ ಹೊಡೆದಾಟಗಳು ನಡೀತಾ ಇದೆ, ಗದ್ದಲಗಳು ಜೋರಾಗ್ತಾ ಇದೆ. ದೆಹಲಿಯಲ್ಲಿ ಅಷ್ಟರ ಮಟ್ಟಿಗೆ ಒಂದು ವಾತಾವರಣ ಹದಗೆಟ್ಟಿದ್ರೂ ಕೂಡ ಕೇಂದ್ರ ಇಷ್ಟು ಮೀನಾಮೇಷ ಏಕೆ ಎಣಿಸ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಎಲ್ಲರಲ್ಲಿ ಉದ್ಭವ ಆಗಿದೆ. ಈಗ ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಯಾಕೆ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಇಷ್ಟೆಲ್ಲ ಗದ್ದಲವಾಗ್ತಾ ಇದ್ರು, ತಣ್ಣಗೆ ಯಾಕೆ ಕೂತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಉದ್ಭವವಾಗಿತ್ತು. ಅಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಮೊನ್ನೆ ರಾತ್ರಿ ಒಂದು ವಿಡಿಯೋವನ್ನು ಮಾಡಿ, ಸೆಲ್ಫಿ ವಿಡಿಯೋವನ್ನು ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಆದರೆ ಇಲ್ಲಿ ಹುಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಅವರು ಅಷ್ಟೆಲ್ಲ ಮಾತನಾಡಿದ್ರು ಕೂಡ ಎಲ್ಲೂ ರಾಜೀನಾಮೆಯ ಬಗ್ಗೆ ಮಾತನಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಇದು ಇಷ್ಟೆಲ್ಲ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲ್ವಾ, ಅಧಿಕಾರದಿಂದ ಕೆಳಗಿಳಿಯಲ್ವಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡುವಾಗ ಹೇಳ್ತಾರೆ, ಇಲ್ಲಿ ಖಾತೆ ಬದಲಾವಣೆ ಆಗಬಹುದೇ ಹೊರತು ಅವರನ್ನು ಕೆಳಗಿಳಿಸುವಂಥ ಕೆಲಸ ಆಗಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಾಜೀನಾಮೆ ಬಿಟ್ಟು ಬೇರೆ ಏನೇ ಕ್ರಮ ತೆಗೆದುಕೊಂಡ್ರೂ ನಾವು ಒಪ್ಪೋದಿಲ್ಲ, ಹಿಂದೇಟು ಹಾಕೋದಿಲ್ಲ, ನಮಗೆ ರಾಜೀನಾಮೆ ಬೇಕೇ ಬೇಕು ಅಂತ ಹೇಳಿ ಸಿಜೆಪಿಯಿಂದಾಗಲಿ ಕಾಂಗ್ರೆಸ್ನಿಂದಾಗಲಿ ಪಟ್ಟು ಹಿಡಿದು ಕೂರಲಾಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಅಕೌಂಟಬಿಲಿಟಿಯನ್ನು ಗಳಿಸಿಕೊಳ್ಳೋದಕ್ಕೆ, ಹಾಗೆ ಸಚಿವ ಸಂಪುಟದಲ್ಲಿ ಆ ಒಂದು ಭಯವನ್ನು ಹುಟ್ಟಿಸೋದಕ್ಕೆ ಈ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತ ಹೇಳಲಾಗುತ್ತೆ. ಹಾಗಾಗಿ ಕೇಂದ್ರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಅಧಿಕಾರಿಗಳಿಗೂ ಕೂಡ ಒಂದು ಪಾಠ ಕಲಿಸಿದಂತಾಗುತ್ತೆ. ಹಾಗೆ ಸಚಿವರಿಗೆ ಈ ಒಂದು ಭಯ ಹುಟ್ಟಿಸಿದ್ರೆ ಮುಂದೆ ಇಂಥ ಕೆಲಸಗಳಾಗದೇ ಇರೋ ರೀತಿಯಲ್ಲಿ ಒಂದು ಭಯದ ವಾತಾವರಣ ಕೂಡ
ಸೃಷ್ಟಿ ಆಗಬಹುದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಕೇಂದ್ರ ಹಿಂದೇಟಾಗ್ತಿರೋದ್ರ ಬಗ್ಗೆ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಇಲ್ಲಿ ವಾದ ವಿವಾದಗಳು ನಡೀತಾ ಇವೆ. ಇದು ಕೇವಲ ದೇಶಕ್ಕಷ್ಟೇ ಸೀಮಿತ ಆಗದೆ ಎಲ್ಲ ಕಡೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಸಿಜೆಪಿ ಕಾರ್ಯಕರ್ತರಾಗಲಿ, ವಿದ್ಯಾರ್ಥಿಗಳಾಗಲಿ, ಪ್ರತಿಭಟನಾಕಾರರಾಗಲಿ ಇಷ್ಟೆಲ್ಲ ಒತ್ತಡವನ್ನು ಹೇರ್ತಿದ್ದಾರೆ. ಇದು ಹೊಡೆದಾಟಗಳಿಗೆ ತಿರುಗಿತು. ಎಷ್ಟು ಜನರಿಗೆ ಈ ಒಂದು ಲಾಠಿ ಚಾರ್ಜ್ನಲ್ಲಿ ಇಷ್ಟೆಲ್ಲ ಸಮಸ್ಯೆಯಾಗಿ ದೆಹಲಿ ಪೂರ್ತಿ ಈಗ ಹೈ ಅಲರ್ಟ್ ಘೋಷಿಸುವ ಮಟ್ಟಕ್ಕೆ ಹೋಗಿ ತಲುಪಿದ್ರೂ ಕೂಡ ಇದರ ಬಗ್ಗೆ ಇನ್ನೂ ಕ್ರಮ ಯಾಕಿಲ್ಲ? 47 ಅಧಿಕಾರಿಗಳನ್ನು ಈಗ ಅಧಿಕಾರದಿಂದ ಕೆಳಗಿಳಿಸಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇದೆ. ಆದರೆ ಇಡ್ತಾ ಇರುವಂಥ ಒಂದೇ ಒಂದು ಬೇಡಿಕೆ ಏನಿದೆ ಅದನ್ನು ಯಾಕೆ ಈಡೇರಿಸ್ತಿಲ್ಲ ಕೇಂದ್ರ ಸರ್ಕಾರ ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಕೇಂದ್ರ ಈ ನಿರ್ಧಾರವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಇವರನ್ನ ಸಮಾಧಾನ ಪಡಿಸುವಂಥ ಕೆಲಸ ಯಾವ ರೀತಿಯಾಗಿ ಆಗತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಹಾಗೆ ಇನ್ನೊಂದು ಕಡೆ ಇಂದು ಸಿಜೆಪಿ ಮುಖ್ಯಸ್ಥರೇನಿದ್ದಾರೆ ಅವರು ಬಂದು ಕೇಂದ್ರದವರ ಜೊತೆ ಕೆಲವೊಂದಿಷ್ಟು ಮಾತುಕತೆಗಳನ್ನು ನಡೆಸಲಿದ್ದಾರೆ. 3ನೇ ಸುತ್ತಿನ ಹಾಗೂ ಇದು ಅಂತಿಮ ಸುತ್ತಿನ ಸಭೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಿಜೆಪಿಯಿಂದ ಹೇಳಲಾಗಿದೆ ಇಷ್ಟು 2 ಬಾರಿ ಏನು ಸಭೆ ನಡೆಸಲಾಗಿದೆ ಆ ಸಭೆಗಳಲ್ಲಿ ಯಾವುದೇ ಅಂತಿಮ ನಿರ್ಧಾರಗಳಾಗಿಲ್ಲ. ಅಕಸ್ಮಾತ್ ಇವತ್ತಿನ 3ನೇ ಸುತ್ತಿನ ಸಭೆಯಲ್ಲೂ ಕೂಡ ಅಂತಿಮವಾಗಿ ನಿರ್ಧಾರವಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಭೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ ನಡೆಯುವಂಥ 3ನೇ ಸುತ್ತಿನ ಸಭೆಯಲ್ಲಿ ಯಾವ ನಿರ್ಧಾರವಾಗುತ್ತೆ, ಇಲ್ಲಿ ಕೇಂದ್ರ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲಗಳು ಕೂಡ ಇರುವಂಥದ್ದು. ಹಾಗಾಗಿ ಪ್ರಧಾನಿ ಮೋದಿಯವರು ಇದರ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇಲ್ಲಿ ಸಿಜೆಪಿ ಪಕ್ಷದ ನಾಯಕರೇನಿದ್ದಾರೆ, ಕಾರ್ಯಕರ್ತರೇನಿದ್ದಾರೆ, ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರು ಎಲ್ಲರೂ ಕೂಡ ಮಾಡ್ತಾ ಇರುವಂಥ ಮನವಿಗೆ ಯಾವ ರೀತಿಯಾಗಿ ಕೇಂದ್ರ ಸ್ಪಂದಿಸುತ್ತೆ ಅನ್ನುವಂಥ ಕುತೂಹಲಗಳಿದೆ. ಹಾಗೆ ಇನ್ನೊಂದು ಕಡೆ ಇಲ್ಲಿ ತೀವ್ರವಾಗಿ ವಿರೋಧ ವ್ಯಕ್ತವಾಗ್ತಾ ಇರುವಂಥ ವಿಷಯ ಏನು ಅಂತಂದ್ರೆ ಸಿಂಚನಾ, ಇಲ್ಲಿ ಆ ಒಂದು ಪ್ರತಿಭಟನೆ ಸಮಯದಲ್ಲಿ ಆಗಿರುವಂತಹ ಅಟ್ಯಾಕ್ಗಳ ಬಗ್ಗೆಯೂ ಕೂಡ ಈಗ ಭಾರಿ ಬೇಸರ ವ್ಯಕ್ತವಾಗ್ತಾ ಇದೆ. ಸಿಂಚನಾ, ಎಸ್ ಸುನಿಧಿ, ಹಾಗೆ ಹೋಲ್ಡಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೀಟ್ ಪ್ರತಿಭಟನೆಯಲ್ಲಿ ಒಂದಷ್ಟು ಜನ ಭಾಗಿಯಾಗಿರ್ತಾರೆ, ಸಾಕಷ್ಟು ಸಂಖ್ಯೆಯಲ್ಲಿ. ಆದರೆ ಇದರಲ್ಲಿ ಅಪರಾಧ ಹಿನ್ನೆಲೆಯವರು ಭಾಗಿಯಾಗಿದ್ದಾರೆ ಅಂತ ದೆಹಲಿ ಡಿಸಿಪಿ ರೋಹಿತ್ ರಾಜ್ವೀರ್ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ. ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು ಇವರು, ಈ ಕ್ರೈಮ್ ಬ್ಯಾಕ್ಗ್ರೌಂಡ್ ಇರೋರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು ಎನ್ನುವಂಥ ಮಾಹಿತಿ ಅವರು ನೀಡ್ತಾ ಇದ್ದಾರೆ. ಹಾಗೆ ಪೊಲೀಸ್ ಮೇಲೆ ದಾಳಿಯನ್ನ ಮಾಡೋದಕ್ಕಂತಲೇ ಅವರು ಅಲ್ಲಿಗೆ ಬಂದಿದ್ರು. ಜುಲೈ 20ರಂದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನ ವೈರಲ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನೀವು ನೋಡ್ತೀರಾ ಎಲ್ಲವೂ ಕೂಡ ನಿಜ ಅಲ್ಲ ಅಂತ ದೆಹಲಿ ಡಿಸಿಪಿ ರೋಹಿತ್ ರಾಜ್ವೀರ್ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ. ये भी आप देख सकते हैं। इसी तरह एक राजनेता ने रात में एक वीडियो बनाकर सोशल मीडिया पर डाला जिसमें वो दावा कर रहे हैं कि केंद्र सरकार जंतर मंतर पर प्रदर्शनकारियों के खिलाफ क्रैकडाउन की तैयारी कर रही है। इस वीडियो से लोगों में डर, भ्रम और अफरा तफरी की प्रबल संभावना बनी। दिल्ली पुलिस ने यह भी स्पष्ट किया कि ऐसी कोई कार्रवाई नहीं होने जा रही है और लोगों से अपील की कि बिना पुष्टि वाले दावों पर बिल्कुल भी भरोसा ना करें। हमारी जांच में यह भी सामने आया कि पाकिस्तान से चलाए जा रहे कुछ सोशल मीडिया अकाउंट्स फेक कंटेंट फैला रहे हैं। दिल्ली पुलिस संबंधित एजेंसियों के एक साथ मिलकर ऐसे और अकाउंट्स की पहचान करने पर लगातार काम कर रही है। ऐसे 400 से अधिक पहचान कर ली गई है और उन्हें AI जनरेटेड कंटेंट, डीफेक वीडियो, एडिटेड तस्वीरें और प्रदर्शन से जुड़ी अन्य झूठी ಎಸ್ ಸುನಿಧಿ, ದೆಹಲಿ ಪೊಲೀಸರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪ್ರೊಟೆಸ್ಟ್ ಏನು ನಡೀತು ಸೋಮವಾರ, ಅದರಲ್ಲಿ 2,500ಕ್ಕೂ ಹೆಚ್ಚು ಜನ ಕ್ರೈಮ್ ಬ್ಯಾಕ್ಗ್ರೌಂಡ್ ಇರೋರು ಭಾಗಿಯಾಗಿದ್ರು ಅಂತ. ಅಂದ್ರೆ ಇದು ಪ್ರೀ ಪ್ಲಾನ್ಡಾ, ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರೆ ಹೇಗೆ ಅಂತ? ಹೌದು ಸಿಂಚನ, ಈ ಒಂದು ಪ್ರತಿಭಟನೆ ಆರಂಭವಾದಾಗ ನಮಗೆಲ್ಲರಿಗೂ ನೋಡಿದ್ವಿ ಶಾಂತಿಯುತವಾಗಿ ನಡೀತಾ ಇತ್ತು. ಕೇವಲ ಉಪವಾಸ ಸತ್ಯಾಗ್ರಹಗಳಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ದಿಢೀರ್ ಅಂಥೇಳಿ ಇಲ್ಲೊಂದು ಅಟ್ಯಾಕ್ ನಡೆಯುತ್ತೆ. ಇಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಏನೋ ಫೈಟ್ ನಡೆಯುತ್ತೆ.
ಪೊಲೀಸರು ಅಟ್ಯಾಕ್ ಮಾಡ್ತಾರೆ, ವಾಪಸ್ ಪ್ರತಿಭಟನಾಕಾರರು ಕೂಡ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಕೆಲವೊಂದಿಷ್ಟು ಅನುಮಾನ ಉಂಟಾಗುತ್ತೆ. ಇಷ್ಟು ದಿನಗಳವರೆಗೆ ಶಾಂತಿಯುತವಾಗಿ ನಡೆದಂಥ ಪ್ರತಿಭಟನೆ ಈ ರೀತಿಯಾದಂಥ ಸ್ವರೂಪವನ್ನು ಯಾಕೆ ಪಡ್ಕೊಳ್ತು ಅಂತ ಹೇಳಿ ಈಗ ಅನುಮಾನಗಳು ಉಂಟಾಗಿರುವಂಥದ್ದು. ಇದರ ಬಗ್ಗೆ DCP ರೋಹಿತ್ ರಾಜ್ವೀರ್ ಅವರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳ್ತಿರುವ ಪ್ರಕಾರ ಏನು ಅಂತಂದರೆ 2500ಕ್ಕೂ ಹೆಚ್ಚು ಜನ ಇಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವರು ಈ ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಇಷ್ಟು ಜನ ಪ್ರತಿಭಟನಾಕಾರರ ನಡುವೆ ನುಸುಳಿ ಇಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ಪ್ರತಿಭಟನೆಯನ್ನ ಈ ರೀತಿಯಾಗಿ ಗಲಾಟೆ ಸ್ವರೂಪಕ್ಕೆ ತಿರುಗಿಸುವಂತಹ ಪ್ರಯತ್ನಕ್ಕಾಗಿಯೇ ಇವರನ್ನ ಕಳಿಸಲಾಗಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ 15 FIRಗಳು ಕೂಡ ದಾಖಲಾಗಿರುವಂಥದ್ದು. ಹಾಗಾದರೆ ಇವರೆಲ್ಲ ಎಲ್ಲಿಂದ ಬಂದರು, ಇವರೆಲ್ಲ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಆದಮೇಲೆ ಗೊತ್ತಾಗಬೇಕಾಗಿದೆ. ಈಗಾಗಲೇ ಫೇಸ್ ರೆಕಗ್ನೈಸ್ ಕ್ಯಾಮ್ರಾ ಕೂಡ ಅಳವಡಿಸಲಾಗಿದೆ. ಅದರ ಮೂಲಕ ಫೇಸ್ಗಳನ್ನು ರೆಕಗ್ನೈಸ್ ಮಾಡುವಂಥ ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಡಿಯೋಗಳು, ಫೋಟೋಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈಗ ಮತ್ತೊಂದು ಆರೋಪ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅದರ ಬಗ್ಗೆ ವಾದಗಳು ನಡೀತಾ ಇದ್ವು. ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ನೋಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಒಂದು ಅವೇರ್ನೆಸ್ ಸೃಷ್ಟಿ ಮಾಡೋ ರೀತಿಯಲ್ಲಿ ಈ ವಿಡಿಯೋಗಳನ್ನು ಹರಿಬಿಡಲಾಗಿತ್ತು. ಈಗ ಇಲ್ಲಿ ಹುಡ್ತಾ ಇರುವಂಥ ಪ್ರಶ್ನೆ, ಇದು ಉದ್ದೇಶಪೂರ್ವಕವಾಗಿ ಆಗಿದ್ದ? ಯಾರು ಇವರನ್ನ ಕಳಿಸಿದ್ದಾರೆ? ಇಂಥ ವಿಡಿಯೋಗಳಂದ್ರೆ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾಳೆ ಈ ಪ್ರತಿಭಟನೆಯಲ್ಲಿ ಅಂತ ಹೇಳಿ ಸುಳ್ಳು ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಲಾಗಿತ್ತು. ಹಾಗಾಗಿ ಈ ಒಂದು ಪ್ರತಿಭಟನೆ ಈ ರೀತಿಯಾಗಿ ಸ್ವರೂಪ ಪಡೆದುಕೊಳ್ಳೋದಕ್ಕೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ಮಾಹಿತಿ ಗೊತ್ತಾಗಬೇಕಾಗಿದೆ. ಸಿಂಚನಾ. ಓಕೆ, ಥ್ಯಾಂಕ್ ಯು ಸುನಿಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.